ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಯತ್ ಸಾಂಖ್ಯೈಃ ಪ್ರಾಪ್ಯತೆ ಸ್ಥಾನಂ ತದ್ ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಯಹ ಪಶ್ಯತಿ ಸ ಪಶ್ಯತಿ. ಯಾವುದು ಸಾಂಖ್ಯದಿಂದ ಸಾಂಖ್ಯಶಾಸ್ತ್ರಗಳಿಂದ ಯಾವುದು ನಾವು ಮಾರ್ಗವನ್ನು ಕಂಡುಕೊಂಡು ಯಾವ ರೀತಿಯಲ್ಲಿ ಮುಂದೆ ಹೋಗ್ತೀವೋ ಅದೇ ಸಿದ್ಧಿಗಳನ್ನು ನಾವು ಯೋಗದಿಂದಲೂ ಕೂಡ ಪಡೆಯಬಹುದು. ಯೋಗ ಅಂತಂದರೆ ನಾನಾ ರೀತಿಯ ಯೋಗಗಳು. ಆದ್ದರಿಂದ ಸಾಂಖ್ಯ ಮತ್ತು ಯೋಗ ಎರಡು ಬೇರೆ ಎನ್ನುವಂಥದ್ದು ಸರಿಯಾದ ದೃಷ್ಟಿಕೋನ ಅಲ್ಲ. ಎರಡನ್ನೂ ಯಾವುದು ಒಂದೇ ಅಂತ ಯಾರು ನೋಡ್ತಾನೋ ಅವನೇ ನಿಜವಾದಂತಹ ಜ್ಞಾನಿ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತೌ ಮಾಘ ಮಾಸೆ ಕೃಷ್ಣ ಪಕ್ಷೆ. ಇಂದು 3ನೇ ತಾರೀಕು ಮಂಗಳವಾರ, ದ್ವಿತೀಯ ತಿಥಿ ಮತ್ತು ಇಂದು ಮಘ ನಕ್ಷತ್ರ. ಹಾಗೂ ಇಂದು ಕುಂಭ ರಾಶಿಗೆ ಬುಧ ಸಂಕ್ರಮಣ ಮಾಡ್ತಾ ಇದ್ದಾನೆ. ಬುಧ ಕುಂಭರಾಶಿಯನ್ನು ಪ್ರವೇಶ ಮಾಡೋದರಿಂದ ಯಾವ ರಾಶಿಗಳಿಗೆ ಏನೇನು ತೊಂದರೆ ಅಥವಾ ಒಳ್ಳೆಯದಾಗುತ್ತೆ ಅನ್ನೋದನ್ನು ನೋಡೋಣ. ಮೇಷರಾಶಿಯವರಿಗೆ ಬುಧ ಕುಂಭರಾಶಿಯನ್ನು 20 ದಿನಗಳ ಕಾಲ ಸಂಕ್ರಮಿಸೋದ್ರಿಂದ ನಿಮ್ಮ ಮಿತ್ರರೊಂದಿಗೆ ಮಾತುಕತೆಗಳು ತುಂಬ ಚೆನ್ನಾಗಿ ನಿಮಗೆ ಅನುಕೂಲವಾಗುತ್ತೆ. ಹಾಗೂ ನಿಮಗೆ ಇದರಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಹಾಗೂ ಮಿತ್ರರಿಂದ ಧನಾಗಮದ ಸೂಚನೆಗಳನ್ನು ಕೂಡ ನೀವು ನೋಡಬಹುದು, ಧನವನ್ನು ಪಡೆಯಬಹುದು. ವೃಷಭ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಮಾತಿನಿಂದ ನೀವು ಕಾರ್ಯಕ್ಷೇತ್ರದಲ್ಲಿ ಬಹಳ ಒಳ್ಳೆಯ ಪರಿಣಾಮಗಳನ್ನು ನೋಡಬಹುದು. ಮಿಥುನ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ ಇದಾಗುತ್ತೆ. ನಿಮ್ಮ ಒಂದು ವ್ಯಕ್ತಿತ್ವದ ಬಗ್ಗೆ ಸ್ವಲ್ಪ ಟೀಕೆಗಳನ್ನು ನೀವು ಎದುರಿಸಬೇಕಾಗಿ ಬರಬಹುದು. ಕರ್ಕ ರಾಶಿಯವರಿಗೆ ಇದು ಉತ್ತಮವಾದಂತಹ ಸಂವಹನ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಪಾರ್ಟ್ನರ್ಶಿಪ್ ಇತ್ಯಾದಿಗಳಲ್ಲಿ ನಿಮಗೆ ತೊಂದರೆ ಇತ್ತು, ಆದ್ದರಿಂದ ಆ ತೊಂದರೆಯಿಂದ ಇವಾಗ ನಿಮಗೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಸಿಂಹರಾಶಿಯವರಿಗೆ ಕಷ್ಟಕರವಾದಂತಹ ಗೋಚಾರ, ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ ಮತ್ತು ಮುಖ್ಯವಾದಂತಹ ಪಾರ್ಟ್ನರ್ಶಿಪ್ ವಿಚಾರಗಳಲ್ಲಿ ಸ್ವಲ್ಪ ನಿಮಗೆ ಕಷ್ಟವಾಗಬಹುದು. ಕನ್ಯಾ ರಾಶಿಯವರಿಗೆ ಶತ್ರುನಾಶ, ಶತ್ರುಧ್ವಂಸ, ಮನಸ್ಸಿಗೆ ನೆಮ್ಮದಿ, ಮಾತಿನಿಂದ ಎಲ್ಲವನ್ನು ಗೆಲ್ಲುವಂತಹ ಒಂದು ಪರಿಸ್ಥಿತಿಯನ್ನು ಇವಾಗ ನೀವು ನೋಡಬಹುದು. ತುಲಾ ರಾಶಿಯವರಿಗೆ ಕಷ್ಟಕರವಾದಂತಹ ಗೋಚಾರ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಮಾತುಗಳಿಂದ ನೀವು ಸಿಕ್ಕಾಕೊಳ್ಳೋದೇ ಜಾಸ್ತಿ ಆಗುತ್ತೆ ಮತ್ತು ಚಿಕ್ಕ ವಯಸ್ಸಿನವರಿಂದ ನಿಮಗೆ ಮಾತಿನಿಂದ ತೊಂದರೆಗಳಾಗುತ್ತೆ. ಇದಕ್ಕೆ ಹುಷಾರಾಗಿ ಇರಬೇಕಾಗತ್ತೆ. ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ, ಮನಸ್ಸಿಗೆ ನೆಮ್ಮದಿ, ಮನೆಯಲ್ಲಿ ನೆಮ್ಮದಿ, ಕಾರ್ಯಕ್ಷೇತ್ರದ ವಿಚಾರಗಳಲ್ಲಿ ನೀವು ಯಶಸ್ಸನ್ನು ನೋಡಬಹುದು. ಧನು ರಾಶಿಯವರಿಗೆ ಕಷ್ಟಕರವಾದಂತಹ ಗೋಚಾರ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಹಾಗೂ ಮುಖ್ಯವಾದಂತಹ ವಿಚಾರಗಳಲ್ಲಿ ಬಂಧು ಬಾಂಧವರಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು. ಸಾಮಾಜಿಕ ಚಟುವಟಿಕೆಗಳಲ್ಲೂ ಕೂಡ ಕಿರಿಕಿರಿಗಳನ್ನು ನೀವು ಎದುರಿಸಬೇಕಾಗಿ ಬರಬಹುದು. ಮಕರ ರಾಶಿಯವರಿಗೆ ಉತ್ತಮವಾದಂತಹ ಗೋಚಾರ, ಮನಸ್ಸಿಗೆ ನೆಮ್ಮದಿ, ಮನೆಯಲ್ಲೂ ಕೂಡ ನೆಮ್ಮದಿಯ ವಾತಾವರಣವನ್ನು ನೀವು ನೋಡ್ತೀರಿ. ಮಾತಿನಿಂದ ಎಲ್ಲರಿಗೂ ಮನಸ್ಸಿಗೆ ನಿಮಗೆ ಸ್ವಲ್ಪ ತೊಂದರೆ ಆಗೋದನ್ನು ಬಗೆಹರಿಸಿಕೊಳ್ಳುವ ರೀತಿಯಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಕುಂಭರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ, ನಿಮ್ಮ ರಾಶಿಗೆ ಬುಧ ಬರ್ತಾ ಇರೋದ್ರಿಂದ ನೀವು ಹೇಳಿದೆಲ್ಲವನ್ನು ಬೇರೆಯವರು ಅನೇಕ ರೀತಿಯಲ್ಲಿ ಬೇರೆಯ ತಪ್ಪಾಗಿ ಗ್ರಹಿಸುವಂತಹ ಸಾಧ್ಯತೆಗಳು ಇರುತ್ತೆ. ಆದ್ದರಿಂದ ಹುಷಾರಾಗಿ ಮಾತನಾಡಬೇಕು. ಮೀನ ರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ, ಮಾತು ಕಮ್ಮಿ ಮಾಡಬೇಕಾಗುತ್ತೆ. ಮುಖ್ಯವಾದಂತಹ ವಿಚಾರಗಳಲ್ಲಿ ಸ್ವಲ್ಪ ಸುಮ್ಮನಿರೋದೇ ಒಳ್ಳೆಯದು. ಬೇರೆಯವರು ಈಗ ತಮ್ಮ ಮಾತಿನ ತಮ್ಮ ದೃಷ್ಟಿಕೋನಗಳನ್ನು ಹೇಳಲಿಕ್ಕೆ ಬಹಳ ಹಾತೊರಿತಾ ಇರ್ತಾರೆ, ಸುಮ್ಮನಿರೋದು ಒಳ್ಳೆಯದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ ಭಗವದ್ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಯಾವುದು ಒಂದನ್ನು ಕೂಡ ಮಾಡಿದರೂ ಕೂಡ ಜನ್ಮಾಂತರದ ಪಾಪಗಳನ್ನು ನಾವೆಲ್ಲರೂ ಕಳ್ಕೋಬಹುದು. ಶುಭಮಸ್ತು. ಶ್ರೀಕೃಷ್ಣ ವಿಜಯ.